ಹಲೋ ನಮಸ್ಕಾರ. ಇವತ್ತಿನ ವ್ಲಾಗ್ ಕೇರಳ ಟ್ರಿಪ್ ಹೇಗಿತ್ತು ಅಂತ ನಾನು ಇವತ್ತು ನಿಮಗೆ ಹೇಳಕ್ಕೆ ಹೋಗ್ತೀನಿ. ಕೇರಳದಲ್ಲಿ ಏನೇನು ನೋಡಿದ್ವಿ ಅಂತ, ಕೇರಳದಲ್ಲಿ ಯಾವ್ಯಾವ ಪ್ಲೇಸ್ ನೋಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹೇಳ್ತೀನಿ. ಮೊದಲಿಗೆ ಒಂದು ಟೀ ಎಸ್ಟೇಟ್ ಸಿಗೋದೆ, ನಾವು ಹೋಗಿದ ತಕ್ಷಣ ಟೀ ಎಸ್ಟೇಟ್. ಇದನ್ನು ನೋಡಿ, ಈ ಹೂವಿದೆಲ್ಲ ಶಾಂಪು ಯೂಸ್ ಮಾಡ್ತಾರಂತೆ, ಶಾಂಪುಗೆ ಫ್ಲವರ್ ಯೂಸ್ ಮಾಡ್ತಾರಂತೆ. ಆಮೇಲೆ ಕ್ರೀಮ್ಗೆ ಯೂಸ್ ಮಾಡ್ತಾರಂತೆ ಈ ಫ್ಲವರು. ಅಂದರೆ ಅಲ್ಲೊಂದು ಇದಿದೆ, ಈ ಗಿಡದ ಬಗ್ಗೆ ಮಾಹಿತಿ ಕೊಡ್ತಾರೆ ನಮಗೆ, ಯಾವ್ಯಾವ ಗಿಡ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದು ಹೇಳ್ತಾರೆ, ಆಯಿತಾ. ಇದು ಟೀ ಎಸ್ಟೇಟ್. ಅಂದರೆ ಹೋಗಬೇಕಾದ್ರೇ ಹೋಗೋ ರೂಟಲ್ಲೇ ಸಿಗುತ್ತೆ, ಆದರೆ ಒಳಗೆ ಹೋದರೆ ಇನ್ನೂ ತುಂಬ ದೊಡ್ಡ ದೊಡ್ಡ ಟೀ ಎಸ್ಟೇಟ್ ಇದೆ. ಹಾಗೆ ಟಾಟಾ ಅವ್ರದ್ದು ಟೀ ಎಸ್ಟೇಟ್ ಕೂಡ ಅಲ್ಲೇ ಇದೆ. ನಾವು ಫಸ್ಟು ಹೋಗಿದ್ದ ದಿನ ಏನು ಮಾಡಿದ್ವಿ, ಫಸ್ಟು ಟೀ ಎಸ್ಟೇಟ್ ನೋಡೋಕ್ಕೆ ಹೋದ್ವಿ. ಟೀ ಎಸ್ಟೇಟ್ ನೋಡ್ಕೊಂಡು ಬಂದ್ವಿ. ಆದರೆ ನಮಗೆ ಗೊತ್ತಿದ್ದಿಲ್ಲ ಇನ್ನು ಮುಂದೆ ಹೋದರೆ ಇನ್ನೂ ದೊಡ್ಡ ದೊಡ್ಡ ಎಸ್ಟೇಟ್ಗಳಿದೆ ಅಂತ. ನಾವು ಇದೇ ಫಸ್ಟ್ ಸ್ಟಾರ್ಟಿಂಗ್ ಸಿಕ್ಕಿದ ತಕ್ಷಣ ಇದೇ ಏನೋ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಫೋಟೋಶೂಟ್ ಅದು ಇದು ಮಾಡ್ಕೊಂಡು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಅಲ್ಲಿ ಏನು ಅಂದರೆ ಒಂದು ಇದು ಏನು ಗಿಡಮೂಲಿಕೆದು ಒಂದು ಇದಿದೆ, ಮ್ಯೂಸಿಯಂ ಥರ ಇದೆ. ಅಲ್ಲಿ ಏನು ಅಂದರೆ ಯಾವ್ಯಾವ ಗಿಡ ಏನೇನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಮಗೆ ಹೇಳ್ತಾರೆ. ಯಾವ ಗಿಡದಲ್ಲಿ ಏನು ಬೆಳೆಸ್ತೀವಿ, ಯಾವ ಗಿಡದಲ್ಲಿ ಏನು ಹೆಲ್ಪ್ ಆಗುತ್ತೆ, ಆರೋಗ್ಯಕ್ಕೆ ಏನೇನು ಹೆಲ್ಪ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಇದು ನಾವು ಸ್ಟಾರ್ಟಿಂಗು ಮನೆ ಬಿಟ್ಟಾಗ, ಅಂದರೆ ಕೇರಳ ಹೋಗೋಕ್ಕೆ ಅಂತ ಮನೆ ಬಿಟ್ಟಾಗ ನಮ್ಮ ಸ್ನೋಕಿ ಬಂದು ಬಾಯ್ ಹೇಳ್ತಾಯಿದ್ಲು. ಬಾಯ್ ಹೇಳ್ತಾಳೆ ಅವಳು, ಹೋಗಲೇಬೇಡ ಅಂತ ಹೇಳ್ತಾಳೆ. ಆದರೂ ನಮ್ಮದು ಕ್ಯಾಬ್ ಬಂತು. ಕ್ಯಾಬಲ್ಲಿ ಇದು ಮಾಡಿದ್ವಿ, ಬಸ್ ಬುಕ್ ಮಾಡಿದ್ವಿ. ಹೋಗ್ಬೇಕಾದ್ರೆ ನಮ್ದು ಇದ್ದಿದ್ದು ಬಸ್. ಯಾಕಂದರೆ ನಮಗೆ ಹೋಗ್ಬೇಕಾದ್ರೆ ಟ್ರೈನ್ ಅಂದರೆ ನಾವು 2-3 ದಿನದಲ್ಲಿ ಒಳಗೆ ಪ್ಲ್ಯಾನ್ ಮಾಡಿರೋದ್ರಿಂದ ನಮಗೆ ಟ್ರೈನ್ ರಿಸರ್ವೇಷನ್ ಸಿಕ್ಕಿಲ್ಲ. ಹಾಗಾಗಿ ನಾವು ಬಸ್ಸೇ ಪ್ಲ್ಯಾನ್ ಮಾಡ್ಕೊಂಡು ವೋಲ್ವೋ ಬಸ್ ಮಾಡ್ಕೊಂಡಿದ್ವಿ. ಈ ರೀತಿ ಇತ್ತು ನೋಡಿ ವೋಲ್ವೋ ಬಸ್. ಅಂದರೆ ಮೊದಲಿಗೆ AC ಬಸ್ ಇದು, ಮಲ್ಕೊಂಡು ಹೋಗೋದು, ಸ್ಲೀಪರ್ ಕೋಚು. ರಾತ್ರಿ 9 ಗಂಟೆ 8 ಗಂಟೆಗೆ ನಾವು ಮೆಜೆಸ್ಟಿಕ್ಗೆ ಹೋದರೆ ನಮಗೆ ಬೆಳಿಗ್ಗೆ 7 ಗಂಟೆವರೆಗೂ 7:30 8 ಗಂಟೆವರೆಗೂ ಮುನ್ನಾರ್ಗೆ ಕರ್ಕೊಂಡು ಹೋಗ್ತಾರೆ. ಮುನ್ನಾರ್ಗೆ ನಾವು ಹೋಗಬೇಕು, ಅಲ್ಲಿಂದ ಇನ್ನೊಂದು ಬಸ್ ಹಿಡಿಬೇಕು. ಅಲ್ಲಿಂದ ಇನ್ನೊಂದು ಬಸ್ ತೊಗೊಂಡ್ರೆ ಮುನ್ನಾರ್ಗೆ ಹೋಗ್ತೀವಿ. ಅಲ್ಲಿ ನಾವು ತೊಗೊಂಡಿದ್ದೆ, ನಾವು ಯೂಸ್ ಮಾಡ್ಕೊಂಡಿದ್ದೇನೋ ಅಂದರೆ ಈ ಟ್ರಿಪ್ಪಲ್ಲಿ ತುಂಬ ಗೌರ್ಮೆಂಟ್ ಬಸ್ ಇತ್ತು ನಮಗೆ. ಯಾಕಂದರೆ ನಾವು ಇಳ್ದಿದ್ದ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರೋದ್ರಿಂದ ನಮಗೆ ಗೌರ್ಮೆಂಟ್ ಬಸ್ಸು ಸಿಗ್ತಾಯಿತ್ತು. ಟೈಮಿಗೆ ತುಂಬ ಬಸ್ ಇದೆ, ಅದೊಂದು ಹೆಲ್ಪ್ ಆಗುತ್ತೆ. ಕಾರಲ್ಲಿ ಹೋಗಿಲ್ಲ ಅಂದರೆ ಏನಾದ್ರು ನಾವು ಬಸ್ಸಲ್ಲಿ ಹೋದರೆ ಆರಾಮಾಗಿ ನಮಗೆ ಗೌರ್ಮೆಂಟ್ ಬಸ್ ಸಿಗುತ್ತೆ. ಯಾವ್ಯಾವ ಪ್ಲೇಸಿಗೆ ಹೋಗಬೇಕು ಅಂತ ಫಸ್ಟೇ ತಿಳ್ಕೊಂಡ್ರೆ ಅಲ್ಲಿ ಹೋಗಿ ನಮ್ಗೆ ಗೊತ್ತಾಗಿಲ್ಲ ಅಂದರೆ, ಇಲ್ಲ ಈಗಲಿನ ಟೈಮಲ್ಲಂತೂ ಎಲ್ಲರ ಹತ್ರನೂ ಫೋನ್ ಇರುತ್ತೆ. ಹಾಗಾಗಿ ತಿಳ್ಕೊಂಡ್ರೆ ಸಾಕು, ಎಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಆರಾಮಾಗಿ ಹೋಗ್ಬೋದು. ಯಾಕಂದರೆ ಅವ್ರ ಭಾಷೆ ನಮಗೆ ಗೊತ್ತಾಗೋದು ಸ್ವಲ್ಪ ಕಮ್ಮಿ, ಆದ್ರೂ ಓದಿರೋರಿಗೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ ಅಂತ ಹೇಳ್ತೀನಿ. ಕೇರಳದಲ್ಲೇ ಏನು ಮಾಡಿಬಿಟ್ಟಿರ್ತಾರೆ ಅಲ್ಲಿನ ಪ್ಲೇಸಲ್ಲಿ ಎಲ್ಲ ಕೇರಳ, ನಮ್ಮ ಕರ್ನಾಟಕದಲ್ಲಿ ಹೇಗೆ ಅಂದರೆ ಹಿಂದಿ, ಇಂಗ್ಲೀಷ್, ಕನ್ನಡ 3 ಲ್ಯಾಂಗ್ವೇಜು ಹಾಕಿಟ್ಟಿರ್ತೀವಿ. ಅಂದರೆ ಬೋಲ್ಡಲ್ಲಿ ಹಾಕಿರ್ತೀವಿ ಯಾವ್ಯಾವ ಊರಿಗೆ ಹೋಗುತ್ತೆ ಅಂತ. ಆದರೆ ಕೇರಳದಲ್ಲಿ ಹಾಗಲ್ಲ, ಒಂದೊಂದು ಬೋಲ್ಡಲ್ಲಿ ಬರೀ ಕೇರಳ ಭಾಷೆದಲ್ಲೇ ಬರೆದಿರ್ತಾರೆ. ಅದು ನಮಗೆ ಹೇಗೆ ಓದೋಕ್ಕೆ ಆಗಲ್ಲ. ಯಾವ ಊರಿಗೆ ಹೋಗುತ್ತೆ, ಈಗ ನಾವು ಹೋಗಬೇಕು ಮುನ್ನಾರ್ಗೆ ಅಂದರೆ ಮುನ್ನಾರ್ ಬಸ್ ಮುಂದೆ ಹೋದ್ರೂ ನಮಗೆ ಗೊತ್ತಾಗಲ್ಲ. ಯಾಕಂದರೆ ಅಲ್ಲಿ ಬೋಲ್ಡ್ ಇರೋದೇ ಅವ್ರ ಭಾಷೆಯಲ್ಲಿರುತ್ತೆ, ಹಾಗಾಗಿ ನಮಗೆ ಗೊತ್ತೇ ಆಗಲ್ಲ. ಆ ಥರ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೋಗ್ಬಿಟ್ಟು ಅಲ್ಲೇ ಕಂಡಕ್ಟ್ರು ಅವರು ಇದ್ದರೆ ಸ್ವಲ್ಪ ಯಾವ ಭಾಷೆ ಬರ್ತೋ ಆ ಭಾಷೆಯಲ್ಲಿ ಯೂಸ್ ಮಾಡ್ಕೊಂಡು ಅವ್ರಿಗೆ ಕೇಳಿದರೆ ಪಾಪ ಹೆಲ್ಪ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಗೊತ್ತಾ ನಿಮಗೆ, ಅಲ್ಲಿನ ಜನ ತುಂಬ ಹೆಲ್ಪ್ ಮಾಡ್ತಾರೆ. ಅಂದರೆ ಅವ್ರಿಗೆ ಬರೋ ಭಾಷೆಯಲ್ಲಿ ಏನೋ ಒಂದು ಸ್ವಲ್ಪ ಹಿಂದಿ ಬಂದರೆ ಅದರಲ್ಲೇ ಹೇಳ್ತಾರೆ. ಆಮೇಲೆ ಅಲ್ಲಿನ ಜನ ತುಂಬ ಒಳ್ಳೆಯವರು. ಅಂದರೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಹೋಗಿ ನೀವು ಈ ರೀತಿ ಹೋಗಿ, ಈ ರೀತಿ ಹೋದರೆ ಈ ಥರ ಸಿಗುತ್ತೆ ಅಂತ ಅವರಾಗೆ ಕೇಳ್ತಾರೆ, ಅವರಾಗೆ ಹೇಳಕ್ಕೆ ಹೋಗ್ತಾರೆ. ನಾವು ಒಂದು ಸ್ವಲ್ಪ ಅಹಂಕಾರ ಜಾಸ್ತಿ ನಮಗೆ, ಹಾಗಾಗಿ ಕೇಳೋದಕ್ಕಿಂತ ನಾವೇ ಜಾಸ್ತಿ ಮುಖ ತಿರ್ಗಿಸ್ಕೊಳ್ಳೋದು ಜಾಸ್ತಿ. ಹಾಗೆ ಮಾಡಿದ್ದೀವಿ ನಾವು ಒಂದು 2-3 ಪ್ಲೇಸಲ್ಲಿ ಮುಖ ತಿರ್ಗಿಸ್ಕೊಂಡು ಬಂದಿರೋದೇ ಜಾಸ್ತಿ. ಆದರೆ ಅವ್ರ ಹತ್ರ ಕೇಳಿದರೆ ನಮ್ಗೆ ಹೆಲ್ಪ್ ಆಗ್ತಿತ್ತು, ಎಲ್ಲೆಲ್ಲಿ ಸಿಗುತ್ತೆ ಏನಾಗುತ್ತೆ ಅಂತ. ನಾವು ತುಂಬ ದಿಮಾಗ್ ಪಾಲ್ಟಿ ಆಯಿತಾ, ಕೇಳಿದರೆ ನಮ್ಗೆ ಗಂಟು ಹೋಗ್ಬಿಡುತ್ತೆ ಅಂತ ಅನ್ನಂಗೆ ಆಡ್ತೀವಿ. ಹಾಗಾಗಿ 2-3 ಕಡೆ ಲಾಸ್ ಮಾಡ್ಕೊಂಡಿದ್ದಂತೂ ನಿಜ. ಯಾಕಂದರೆ ಲೋಕಲ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರಿಗೆ ನಾವು ಮಾತಾಡ್ಕೊಂಡು ಕೇಳ್ಕೋಬೇಕು. ಅವರೇ ಪಾಪ ಮಾತಾಡಿದಾಗ ನಾವು ಮಾತಾಡಿದ್ರೆ ಏನು ತಪ್ಪಿಲ್ಲ, ಆಯಿತಾ. ಹಂಗೆ ಮಾತಾಡ್ಕೊಂಡು ಕೇಳ್ಬೋದು, ಆವಾಗ ಇನ್ನೂ ನಮಗೆ ಈಸಿ ಆಗುತ್ತೆ. ಮುನ್ನಾರಲ್ಲಿ ನಿಮ್ಗೇನು ಸಿಗುತ್ತೆ ಅಂದರೆ ಒಂದು 2-3 ಇದು ಸಿಗುತ್ತೆ. ಏನು ಅಂದರೆ ಡ್ಯಾಮ್ಗಳಿದೆ ಅಲ್ಲಿ.
ಡ್ಯಾಮ್ ಇದೆ. ಆಮೇಲೆ ಬೋಟಲ್ಲಿ ನಮಗೆ ಫಾಸ್ಟ್ ಡ್ರೈವ್ ಮಾಡಿಸ್ತಾರೆ ಅದು. ಆಮೇಲೆ ಪಾರ್ಕ್ ಥರ ಇದೆ. ತುಂಬ ಇರೋದೆ ಮುನ್ನಾರಲ್ಲಿ ನದಿ, ಆಯಿತಾ. ಯಾಕಂದರೆ ಈ ನೀರು ಹೋಗಿ ಇದಕ್ಕೆ ಸೇರುತ್ತೆ, ಸಮುದ್ರಕ್ಕೆ ಸೇರುತ್ತೆ. ಹಾಗಾಗಿ ಏನಾಗುತ್ತೆ, ನಮಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಮಗೆ ಸಿಗೋದೇ ನದಿಗಳು. ಆ ನದಿದು ಬ್ಯಾಕ್ ವಾಟರು ಆ ಥರ ಈ ಥರ ಇರುತ್ತೆ. ಅಲ್ಲೇನು ಮಾಡಿದ್ದಾರೆ ಅಂದರೆ ಮಕ್ಳಿಗೆ ಆಡೋಕ್ಕೆ ಅಂತ ವಂಡರ್ಲಾ ಇರುತ್ತಲ್ಲ, ಆ ಥರ ಚಿಕ್ಕ ಚಿಕ್ಕದು ಏನಾರೋ ಒಂದು ಮಾಡಿರ್ತಾರೆ. ತುಂಬ ಇರೋದು ಅಂದರೆ ಬೋಟಿಂಗ್ ಇರುತ್ತೆ, ಆಯಿತಾ. ಇಲ್ಲಿ ನಿಮಗೆ ಇದು ಎಂಥ ಮೀನು, ಸಮುದ್ರದ ಮೀನಾಗಲಿ ಅದೇನು ಸಿಗಲ್ಲ. ಏನಾರು ಮೀನು ತಿನ್ನಬೇಕು ಅಂತ ಹೇಳಿದರೆ ನಿಮಗೆ ನದಿ ಮೀನೇ ಸಿಗೋದು ಇಲ್ಲಿ. ನಾನು ಹಾಗೆ ಅಡುಗೆನೇ ಒಂಥರ ಬೆಳೆ ಸರ್ ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ಲ ಅನ್ನಂಗಿಲ್ಲ. ನಮಗೆ ಸಿಕ್ಕಿದೆ ಅಂದರೆ ಏನು ಅಂದರೆ ಅಲ್ಲಿ ಫಾರಿನವರೆಲ್ಲ ತುಂಬ ಜನ ಬರ್ತಾರಲ್ಲ, ಸಪ್ಪೆ ಇಷ್ಟಪಡ್ತಾರೆ. ಎಲ್ಲದರಲ್ಲೂ ಸಪ್ಪೆ 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 ಅನ್ನಿಸ್ತು. ಅಂದರೆ ಹಾಕೊಂಡು ಸಾಂಬಾರಲ್ಲಿ ಉಪ್ಪಿರಲ್ಲ, ಆ ಥರ ಅನ್ನೋದಲ್ಲ ಯಾವುದು. ಆಮೇಲೆ ಅವ್ರ ದಪ್ಪ ಎಲ್ಲ ದಪ್ಪಾಗಿ ಇರುತ್ತೆ. ನಾನು ಒಂದೇ ಕಡೆ ದಪ್ಪಾಕಿ ಅವ್ರದ್ದು. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಬಿಸಿ ಬಿಸಿ ಇದ್ದರೆ ತಿನ್ಬೋದಿತ್ತೇನೋ. ನಾವು ತಿನ್ಬೇಕಾದ್ರೆ ತಣ್ಣಗಾಗ್ಬಿಟ್ಟಿತ್ತು, ಹಾಗಾಗಿ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ. ಅಷ್ಟೇನಂದರೆ ಸುಮಾರಾಗಿ ಇಷ್ಟ ಆಯಿತು. ಒಂದು ಸ್ವಲ್ಪ ಮುನ್ನಾರಲ್ಲಿ ಊಟಕ್ಕೆ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ಮೇ ಆಯಿತು, ಯಾಕಂದರೆ ಏನು ತಿನ್ನಬೇಕು ಅಂತಲೇ ಗೊತ್ತಾಗಿಲ್ಲ. ಆ ಥರ ಬೆಳಿಗ್ಗೆ ಅಂತೂ ತಿಂಡಿ ತಿನ್ನೋಕೆ ಹೋದ್ವಿ. ತಿಂಡಿ ಅಂತೂ ಇಷ್ಟಕ್ಕೊಂದು ಚಳಿ ಇತ್ತು. ಆ ಚಳಿಲಿ ಇಡ್ಲಿ ಸಾಂಬಾರು ಅಂತ ಕೊಟ್ಟರು. ಆಮೇಲೆ ಉದ್ದಿನವಡೆಗೆ ನಿಮಗೆ ಇಲ್ಲಿನ ಥರ ಉದ್ದಿನವಡೆ ಪ್ಲೈನ್ ಕೊಡೋಲ್ಲ, ಇಲ್ಲೂ ಒಂದೊಂದು ಕಡೆ ಈರುಳ್ಳಿ ಎಲ್ಲ ಹಾಕಿರ್ತಾರೆ. ಆದರೆ ಅಲ್ಲಿಂದ ಉದ್ದಿನವಡೆಗೂ ಏನು ಮಾಡಿಬಿಟ್ಟಿರ್ತಾರೆ, ಸಿಕ್ಕಾಪಟ್ಟೆ ಈರುಳ್ಳಿ ಹಾಕಿಬಿಟ್ಟಿರ್ತಾರೆ. ಅದು ಈರುಳ್ಳಿ ಹಾಕಿ ಕೊತ್ತಂಬರಿ ಹಾಕಿ ಮಸಾಲೆ ಉದ್ದಿನವಡೆ ಮಾಡಿಬಿಡ್ತಾರೆ. ತಿನ್ನೋಕೆ ಅಷ್ಟೇನು ಇಷ್ಟ ಆಗೋಲ್ಲ. ಆಮೇಲೆ ಸಾಂಬಾರಿಗೆ ಬಿಸಿ ಬಿಸಿ ಸಾಂಬಾರಿಗೆ ಏನು ಮಾಡಬೇಕು ಅಂದರೆ ಉಪ್ಪು ಹಾಕ್ಕೊಂಡು ತಿನ್ಕೋಬೇಕು. ಆಮೇಲೆ ಇಲ್ಲಿನ ಪ್ಲೇಸು ತುಂಬಾ ಚೆನ್ನಾಗಿದೆ. ಒಂದೊಂದು ಬೆಟ್ಟ ಸಿಗುತ್ತೆ, ಆ ಬೆಟ್ಟ ನೋಡೋಕ್ಕೆ ಖುಷಿ ಆಗುತ್ತೆ. ಎಲ್ಲ ಕಡೆ ನೀವು ಕಣ್ಣು ಆರಿಸಿದ ಜಾಗದಲ್ಲೆಲ್ಲ ಟೀ ಎಸ್ಟೇಟೆ, ಎಲ್ಲ ಕಡೆನೂ ಟೀದು. ಅಲ್ಲೇನು ಮಾಡಿಬಿಟ್ಟಿದ್ದಾರೆ, ತುಂಬ ಜನ ಹೋಗ್ತಾರಲ್ವ ಆ ಪ್ಲೇಸ್ಗೆ ಅಂತ ಹೇಳಿಬಿಟ್ಟು ತುಂಬ ಹೋಟೆಲ್ಸ್ ಇದೆ. ತುಂಬ ಅಂದರೆ ತುಂಬ ಹೋಟೆಲ್ಸ್. ಅಂದರೆ ನಿಮಗೆ ಟೀ ತೋಟದಲ್ಲಾಗಲಿ ಹಳ್ಳಿಗಳಲ್ಲಾಗಲಿ ಎಲ್ಲ ಎಸ್ಟೇಟ್ ಒಳಗೇ ಹೋಟೆಲ್ ಸಿಕ್ಬಿಡುತ್ತೆ ನಮಗೆ. ಆ ಹೋಟೆಲ್ ಬಗ್ಗೆನೂ ಏನು ತೊಂದರೆ ಇಲ್ಲ, ತುಂಬ ಹೋಟೆಲ್ ಸಿಗುತ್ತೆ. ಆಮೇಲೆ ಮಧ್ಯಾಹ್ನ ಸಾಯಂಕಾಲ ಎಷ್ಟಕ್ಕೊಂದು ಬಿಸಿಲಿರುತ್ತೋ, ಬೆಳಿಗ್ಗೆ ಹೊತ್ತು ಅಷ್ಟೇ ಚಳಿ ಇರುತ್ತೆ. ಏನು ಹೋಗ್ಬಿಟ್ಟು ಕಾಶ್ಮೀರದಲ್ಲಿ ಇದ್ದೀವೇನೋ ಅನ್ಬೇಕು, ಆ ಥರ ಅಷ್ಟಕ್ಕೊಂದು ಚಳಿ ಇರುತ್ತೆ. ನಮಗೆ ಹೋಗಿದ್ದ ದಿನ ಮಧ್ಯಾಹ್ನ ಹೋಗಿದ್ವಿ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸಾಯಂಕಾಲ ನಾವು ರೂಮಿಗೆ ಹೋಗಿ ರೂಮಲ್ಲಿ ಫ್ರೆಶ್ ಆಗಿ ಆಚೆ ಬರೋ ಅಷ್ಟಿಗೆ ಒಂದು 5-5:30 ಆಗಿತ್ತು. ಆವಾಗೇನು ತಂಪಾಗಿತ್ತು. ಆವಾಗ ಒಂದು 3-4 ಪ್ಲೇಸ್ ನೋಡ್ಕೊಂಡು ಬರೋಕ್ಕಂತ ಹೋದ್ವಿ. ಮುಂದೆ ತೋರಿಸ್ತೀನಿ ನಾನು ನಿಮಗೆ ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ಹೇಳಿ. ಇದು ನಾವು ಹೋಗಬೇಕಾದ್ರೇ ನಮಗೆ ಸಿಗ್ತಾ ಇದ್ದಿದ್ದು ಟೀ ಎಸ್ಟೇಟು. ಅದು ನೋಡೇ ಒಂಥರ ಖುಷಿ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿದೆ ಅಂದರೆ ನೇಚರ್, ಅಲ್ಲಿರೋ ನೇಚರ್ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಪ್ಲೇಸ್ ಅನ್ನೋದಕ್ಕಿಂತ ಹೇಗೆ ಅಂದರೆ ಎಲ್ಲ ಬೆಟ್ಟ ಗುಡ್ಡಗಳು, ಅಲ್ಲೊಂದೊಂದು ಕಡೆ ನದಿಗಳು, ಆ ಥರ. ಆಮೇಲೆ ಇಲ್ಲೊಂದು ನದಿ ಇದೆ. ಆಮೇಲೆ ಆನೆಗೆ ನೀವು ಆನೆ ಹತ್ರ ಹೋದರೆ ಏನು ಮಾಡ್ತಾರೆ ಅಂದರೆ ಫೋಟೋಸ್ ತೆಗೆಸಿ ಒಂದು ರೌಂಡ್ ಹೊಡೆಸ್ಕೊಂಬರ್ತಾರೆ. ಆದರೆ ನನಗೆ ಕೂತ್ಕೊಂಡು ಹೋಗೋಕ್ಕೆ ಆನೆ ಮೇಲೆ ಇಷ್ಟ ಆಗಿಲ್ಲ, ನಂಗೆ ತಿನ್ಸೋಕ್ಕೆ ಇಷ್ಟ ಆಯಿತು. ಅದು ನಾನು ಮುಂದೆ ತೋರಿಸ್ತೀನಿ ಯಾಕೆ ಅಂತ ಹೇಳಿ. ಈ ಥರ ಇಲ್ಲಿ ಹೋಗೋ ಜಾಗದಲ್ಲೆಲ್ಲ ನಿಮಗೆ ಸಿಕ್ಕಿದೆ ಕಾಫಿ ಎಸ್ಟೇಟು, ಆ ಥರ ಇತ್ತು. ನಾವು ಇದ್ದೇ ಮೇನು ಅಂದ್ಕೊಂಡಿದ್ವಿ, ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು ನಮ್ಗೆ ಇನ್ನೂ ತುಂಬ ಇದೆ ಅಂತ ಹೇಳಿ. ಇದು ನೀವೇನು ವಿಡಿಯೋದಲ್ಲಿ ನೋಡ್ತಿರೋ ಅದಕ್ಕಿಂತ ಕಣ್ಮುಂದೆ ನೋಡ್ತಿರಲ್ವಾ, ಆ ಕಣ್ಮುಂದೆ ನೋಡೋಕ್ಕೆ ಆ ಪ್ಲೇಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಅಂದರೆ ಎಲ್ಲ ಚಿಕ್ಕಮಂಗ್ಳೂರು ನೋಡಿದವರಿಗೆ ಇದು ಕಾಮನ್ ಅನಿಸ್ಬೋದು, ಯಾಕೆಂದರೆ ನಾವು ಚಿಕ್ಕಮಂಗ್ಳೂರಲ್ಲಿ ನೋಡಿ ಚಿಕ್ಕಮಂಗ್ಳೂರಲ್ಲಿ ಕಾಫಿ ಇದ್ದಿರುತ್ತೆ, ಇಲ್ಲಿ ಟೀ ಇದೆ ಅಷ್ಟೇ. ಚಿಕ್ಕಮಂಗ್ಳೂರ್ದು ಹಬ್ಬ ಅಂದರೂ ಹೀಗೆ ಪ್ಲೇಸು. ಅಂದರೆ ಚಿಕ್ಕಮಂಗ್ಳೂರು ನೋಡಿದವರ ಹತ್ತಿರದಿಂದ ನಿಮ್ಗೆ ಹೀಗೆ ಅನಿಸುತ್ತೆ. ಚಿಕ್ಕಮಂಗ್ಳೂರಿಗೂ ಮುನ್ನಾರ್ಗೂ ವ್ಯತ್ಯಾಸ ಏನೂ ಅಷ್ಟೊಂದು ಅನಿಸಲ್ಲ. ಅಂದರೆ ಅಲ್ಲೂ ಬೆಟ್ಟ ಗುಡ್ಡ ಇದೆ, ಇಲ್ಲೂ ಬೆಟ್ಟ ಗುಡ್ಡ, ಅದರಿಂದ ಟೀ ಎಸ್ಟೇಟ್ ಹಾಕಿದ್ದಾರೆ. ಈಗ ಚಿಕ್ಕಮಂಗ್ಳೂರಲ್ಲಿ ನಾವು ನೋಡಿದಾಗ ಹೇಗೆ ನಿಮಗೆ ಕಾಫಿ ತೋಟದಲ್ಲಿ ಕಾಫಿದು ಇದು ಕಾಣಿಸುತ್ತೋ ಸೇಮ್ ಹಾಗೇ ಇದೆ. ಅಂದರೆ ಚೆನ್ನಾಗಿದೆ ಪ್ಲೇಸ್, ನೋಡ್ಕೊಂಡು ಬರ್ಬೋದು. ಒಂದು ಸರ್ತಿ ಹೋಗ್ಬಿಟ್ಟು ಆರಾಮಾಗಿ ನೋಡ್ಕೊಂಬರ್ಬೋದು. ನೋಡಿದಾಗ ಒಂಥರ ಏನೋ ನೆನಪಲ್ಲಿ ಇರುತ್ತೆ, ಎಂಜಾಯ್ ಮಾಡ್ತೀವಿ. ಈ ಒಳ್ಳೊಳ್ಳೆ ಪ್ಲೇಸ್ ಇದೆಯಲ್ಲ ಅಂತ ಹೇಳಿ ಹೋದರೆ ನೀವು ಇದು ಏನಕ್ಕೆ ಕೇರಳ ಟ್ರಿಪ್ ಹಾಕಿದರೆ ಮುನ್ನಾರು ಒಂದು ಟ್ರಿಪ್ ನೋಡ್ಕೊಂಡು ಬನ್ನಿ, ಅದು ಒಂದು ನೋಡೋ ಪ್ಲೇಸ್.
ಇದೆಲ್ಲ ನಾವು ಟ್ರಾವೆಲ್ ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡಿದ್ದಿದ್ದೆಲ್ಲ ವಿಡಿಯೋ ಮಾಡಿದ್ದೆ ಟ್ರಾವೆಲ್ ಮಾಡಬೇಕಾದ್ರೆ, ಅದು ಬಸ್ಸಲ್ಲಿ ವಿಡಿಯೋ ತೆಗ್ದಿದ್ದು ನಾನು. ಹಾಗಾಗಿ ಈ ಥರ ಬಂದಿದೆ. ಇನ್ನೂ ನಾವು ಕಣ್ಮುಂದೆ ನೋಡಬೇಕಾದ್ರೆ ಅಂತೂ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನಮಗೆ ಇಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ಫೀಲ್ ಆ ಥರ ಅನಿಸುತ್ತೆ. ಅಯ್ಯೋ ಇಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಒಳ್ಳೆ ಪ್ಲೇಸಿಗೆ ಬಂದಿದ್ವಿ ಅಂತ ಅನಿಸುತ್ತೆ. ಇದು ನಾವು ಹೋಗಿದ ತಕ್ಷಣ ರೂಮ್ ಮಾಡ್ಕೊಂಡ್ವಿ ಅಲ್ವಾ, ಆ ರೂಮಿಂದೊಂದು ಇದು ನಾನು ವೀಡಿಯೋ ತೊಗೊಂಡಿದ್ದೀನಿ. ಹೀಗಿತ್ತು ನಾವು ತೊಗೊಂಡಿದ್ದು ರೂಮು. ಇಲ್ಲಿಂದ ನಮಗೆ ಬಸ್ ಸ್ಟ್ಯಾಂಡ್ ತುಂಬ ಹತ್ತಿರ ಆಗ್ತಿತ್ತು. ಬಸ್ ಸ್ಟ್ಯಾಂಡ್ಗೆ ಆಮೇಲೆ ಏನಾರು ಪ್ಲೇಸ್ಗೆ ಹೋಗಬೇಕಲ್ವ ನಾವು ನೋಡೋಕ್ಕೆ, ಆ ಪ್ಲೇಸ್ ತುಂಬ ನಮಗೆ ಹತ್ತಿರ ಆಗೋ ಜಾಗದಲ್ಲಿ ನಾವು ತೊಗೊಂಡಿದ್ವಿ. ಹಾಗಾಗಿ ನಮಗೆ ಎಲ್ಲ ಪ್ಲೇಸಿಗೂ ಹತ್ತಿರ ಆಗ್ತಿತ್ತು. ನಾವು ಮಾರನೇ ದಿನ ಏನು ಮಾಡ್ಕೊಂಡ್ಬಿಟ್ಟಿದ್ವಿ, ಆಟೋ ಮಾಡ್ಕೊಂಡಿದ್ವಿ. ಆಟೋ ಮಾಡಿಕೊಂಡ್ರೆ ಅಲ್ಲಿ ನಮ್ಗೆ ಏನೇನು ಪ್ಲೇಸ್ ಇರುತ್ತೋ ಆ ಪ್ಲೇಸ್ ಎಲ್ಲ ನಮಗೆ ಕರ್ಕೊಂಡೋಗಿ ಅವರೇ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅಂದರೆ ಇಷ್ಟಿಷ್ಟು ಅಂತ ಅಮೌಂಟ್ ಹೇಳ್ತಾರೆ. ಒಬ್ರೊಬ್ರಿಗೆ ಎಷ್ಟೆಷ್ಟು ಹೇಳ್ತಾರೋ ಗೊತ್ತಿಲ್ಲ. ಆದರೆ ನಮಗಂತೂ ಬಿತ್ತು ಒಂದು 1900 ರೂಪಾಯಿನ ಏನೋ ಆಟೋ ಅವ್ರಿಗೆ ಮಾತಾಡ್ಕೊಂಡು, 1900 ಅಲ್ಲ, 2000 ಚಿಲ್ಲರೆ ಏನು, ಹಾಂ ಕರೆಕ್ಟ್, 2200 2300 ಇದು ಮಾಡಿದ್ವಿ ನಾವು. 1900ವರೆಗೂ ಕೇಳಿದ್ವಿ, ಬಂದಿಲ್ಲ ಅವರು. ಆ ಥರ ಒಬ್ರೊಬ್ರು ಬರ್ತಾರೆ, ಒಬ್ರೊಬ್ರು ಬರಲ್ಲ. ಆದರೆ ನಮಗೆ ಫಸ್ಟ್ ದಿನವೂ ಒಂದು 3 ಪ್ಲೇಸಿಗೆ ಕರ್ಕೊಂಡೋಗಿದ್ರು, ಮಾರನೇ ದಿನವೂ ಕರ್ಕೊಂಡೋಗಿದ್ರು. ಅವ್ರು ಹೇಳ್ತಾರೆ ಮೊದಲು ಏನಂತ, ನಿಮಗೆ ಟೈಮಿಂಗ್ಸ್ ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ಎಲ್ಲ ತೋರಿಸ್ಕೊಂಬರ್ತೀವಿ ಅಂತ. ಅದಕ್ಕಿಂತ ಮುಂಚೆನೇ ಕರ್ಕೊಂಬಂದುಬಿಡ್ತಾರೆ. ನಮಗೂ ಆಗಿದ್ದು ಹಾಗೆ. ಬೆಳಿಗ್ಗೆ 7:30 ಹೋದ್ವಿ ನಾವು, 7:30 8 ಗಂಟೆಗೆ ಹೋದ್ವಿ. 2:30 3 ಗಂಟೆಗೆಲ್ಲ ನಮಗೆ ಕರ್ಕೊಂಡ್ಬಿಟ್ಟು ರೂಮ್ ಹತ್ರ ಬಿಟ್ಟರು. ಮತ್ತು ಅಲ್ಲಿನ ರೂಮ್ ಹೇಗೆ ಅಂದರೆ ನಿಮಗೆ 12 ಗಂಟೆವರೆಗೂ ಇರುತ್ತೆ. ನೀವು ಬೆಳಗ್ಗೆ ಎಷ್ಟೊತ್ತಿಗಾದ್ರೂ ತೊಗೊಳ್ಳಿ. 12 ಗಂಟೆಯಿಂದ ಮಾರನೇ ದಿನ 11:30ವರೆಗೂ ಚೆಕ್ಔಟ್ ಇರುತ್ತೆ. ನಾವು ಹೋಗಿದ್ದೆ ಸಾಯಂಕಾಲ, ಆಮೇಲೆ ಬೆಳಿಗ್ಗೆ ಬಿಟ್ಕೊಟ್ಟಿದ್ದೆ ಎಷ್ಟು ಗಂಟೆಗೆ, 7:30ಗೆಲ್ಲ ಚೆಕ್ಔಟ್ ಮಾಡಬೇಕು. ಯಾಕಂದರೆ ನಾವು ನೋಡೋಕ್ಕಂತ ಹೋದಾಗ ಬರೋದೇ ಟೈಮ್ ಆಗಿಬಿಡುತ್ತೆ. ಅಲ್ಲಿವರೆಗೂ 2ನೇ ದಿನ ಬೀಳುತ್ತೆ. ಆ ಥರನೂ ಇದೆ. ಇಲ್ಲೊಂದು ಹೋಟ್ಲಿಂದ ಒಂದು ಪ್ರಾಬ್ಲಮ್, ಎಲ್ಲ ಹೋಟ್ಲು ಇದೇ ಹೋಟ್ಲು ಅಂತಲ್ಲ, ಎಲ್ಲ ಹೋಟ್ಲಲ್ಲೂ ಅದೇ ಟೈಮಿಂಗ್ಸ್ ಇರೋದು. ಹಾಗಾಗಿ ಅದೊಂದು ಸ್ವಲ್ಪ ವೇಸ್ಟ್ ಆಗುತ್ತೆ ಅಮೌಂಟು ಆ ಕಡೆ. ಇದು ಕಾಫಿ ಎಸ್ಟೇಟ್ ಅಲ್ಲ, ಟೀ ಎಸ್ಟೇಟು. ಇಲ್ಲಿ ಹೋಗಿದ ತಕ್ಷಣ ಹಾಗೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ, ವಿಡಿಯೋ ಮಾಡ್ಕೊಂಡ್ವಿ. ಪ್ಲೇಸ್ ಚೆನ್ನಾಗಿತ್ತು. ಇಲ್ಲೊಂದು ನಾಯಿ ಇತ್ತು ಆಯಿತಾ, ಆ ನಾಯಿ ನೋಡಬೇಕಿತ್ತು. ಫೋಟೋ ತೆಗೊಳ್ತಾ ಇದ್ದರೆ ಮುಖ ಹೆಂಗೆ ತಿರ್ಗಿಸ್ಕೊಳ್ತಾ ಇತ್ತು ಅಂದರೆ ಈ ಥರ, ಅಷ್ಟು ದಿಮಾಕಿತ್ತು ಅದಕ್ಕೆ. ಏನು ಸ್ಕೋಪ್ ಇತ್ತು. ಇದೆಲ್ಲ ನಿಮಗೆ ಮೊದಲನೇ ದಿನದ ವಿಡಿಯೋ. 2ನೇ ದಿನದ ವಿಡಿಯೋ ನಿಮಗೆ ತೋರಿಸ್ತೀನಿ. ನಾವು ಫೋಟೋ ತೆಗೊಳ್ತೀವಿ ಅಂದರೆ ಫಸ್ಟ್ ಡೇ ನಾವು ಹೋದಾಗ ಹೋಟೆಲ್ಗೆ ಹೋಗಿ ಆಮೇಲೆ ಆಚೆದಲ್ಲಿ ಅದಕ್ಕಂತ ಬಂದ್ವಿ ಅಲ್ವಾ, ಪ್ಲೇಸ್ ಅಂತಕ್ಕಂತ ಹೋದ್ವಿ. ಆ ಪ್ಲೇಸಿಗೆ ಹೋದಾಗ ಇದು ಫಸ್ಟ್ ಡೇದು ಬರೀ ಎಸ್ಟೇಟು. ಆಮೇಲೆ ನಾನು ಹೇಳ್ದೆ ಅಲ್ಲ ನಿಮಗೆ, ಇದು ನನ್ನ ಮಗಳ ಫೋಟೋ ತೆಕ್ಕೊಂಡಿದ್ದೆ ಆರೋಗ್ಯ ಬಗ್ಗೆ ಹೇಳಿದ್ನಲ್ಲ, ಯಾವುದಾದ್ರು ತುಂಬಾನೇ ಫೋಟೋ ವಿಡಿಯೋ ಇದು ಗಿಡ ಮೆಮೊರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಶುಗರ್ ಅಂತ ಹೇಳಿ, ಮಂಡಿ ನೋವು, ಆಮೇಲೆ ಸ್ಕಿನ್ ಪ್ರಾಬ್ಲಮ್, ಅದೆಲ್ಲದಕ್ಕೂ ಅಲ್ಲಿ ಬೆಳೀತಾರೆ. ಯಾವ್ಯಾವ ಗಿಡ ಏನೇನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅವ್ರು ಇದು ಮಾಡ್ತಾರೆ. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಅಲ್ಲಿಗೆ ಹೋಗಿದ್ವಿ. ಅದು ತುಂಬ ಚೆನ್ನಾಗಿತ್ತು ನಮಗೆ. ಅಂದರೆ ನುಗ್ಗೆಕಾಯಿ ಸೊಪ್ಪಿಂದ ನಮಗೇನು ಹೆಲ್ಪ್ ಆಗುತ್ತೆ ಅದೆಲ್ಲ ಹೇಳಿದಾಗ ನಮಗೆ ಗೊತ್ತಾಗುತ್ತೆ. ನಮ್ಮ ಮನೆ ನಾವು ಯೂಸ್ ಮಾಡೋ ಗಿಡದಲ್ಲೇ ಏನೇನು ಹೆಲ್ಪ್ ಆಗುತ್ತಲ್ವ ಅಂತ ಹೇಳಿ, ಆ ಥರ ಅವ್ರು ನಮಗೆ ಕ್ಲೀನಾಗಿ ತಿಳಿಸ್ಕೊಡ್ತಾರೆ. ಇದಕ್ಕೋಸ್ಕರ ಅಂತ ಹೇಳಿ ನಿಮಗೆ ಮುಂದೆ ತೋರಿಸ್ತೀನಿ ಆ ವಿಡಿಯೋದಲ್ಲಿ ಯಾವ್ಯಾವುದು ಇದೆ ಅಂತ ಹೇಳಿ. ಯಾಕಂದರೆ ನಾವು ಹೋಗಬೇಕಾದ್ರೇ ಸಾಯಂಕಾಲ ಆಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಸಾಯಂಕಾಲ ಆಗೋಗಿತ್ತು. ಹಾಗಾಗಿ ಕತ್ಲೆ ಆಗಿತ್ತಲ್ವ, ಹಾಗಾಗಿ ವಿಡಿಯೋ ಅಷ್ಟು ನೀಟಾಗಿ ಬಂದಿಲ್ಲ. ಇದು ಅಂದರೆ ಕತ್ಲೆ ಇದೆ, ಆಮೇಲೆ ಅಷ್ಟು ಹೇಳೋಕ್ಕೂ ಆಗೋಲ್ಲ ಅದು ಯಾವ್ಯಾವ ಗಿಡ ನೋಡಿದ್ವಿ ಅಂತ ಹೇಳಿ. ಆಮೇಲೆ ಅಲ್ಲೊಂದು ಇದಿದೆ, ಏನು ಅಂದರೆ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ ಆಯಿತಾ. ಚಾಕ್ಲೇಟ್ ಫ್ಯಾಕ್ಟ್ರಿಲಿ ನಮ್ಗೆ ಡೈರೆಕ್ಟಾಗಿ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ಏನು ಹೇಳ್ಕೊಡ್ತಾರೆ. ಈ ರೀತಿ ಚಾಕ್ಲೇಟ್ ಅಂತ ಹೇಳಿ ಇದೆ ನಾನು ಹೇಳಿ ಬರ್ತಾರೆ. ಅವ್ರು ಹೇಳ್ತಾರೆ ಯಾವ್ಯಾವ ಈ ಪ್ಲೇಸಲ್ಲಿ ನಿಮಗೆ ಯಾವ್ಯಾವ ಗಿಡ ಏನೇನಕ್ಕೆ ಅಂತ ಹೇಳ್ತಾರೆ. ಮತ್ತು ಥರ ಮೆಡಿಸಿನ್ ಥರ ಯೂಸ್ ಮಾಡ್ತೀವಿ ಅಂತ 72 ಡಿಫ್ರೆಂಟ್ ವೆರೈಟೀಸ್ ಇದೆ. ಅದು ಮಲ್ಟಿಪಲ್ ಯೂಸ್, ಹಿಂದಿಗೆ ಯೂಸ್ ಮಾಡ್ತೀವಿ, ಹೇರ್ ಆಯಿಲಲ್ಲಿ ಯೂಸ್ ಮಾಡ್ತೀವಿ, ಇಂಟರ್ನಲ್ ಮೆಡಿಸಿನ್ ಯೂಸ್ ಮಾಡ್ತೀವಿ. ಪುತ್ರನ್ ಜೀವ ಅಂದಿರುತ್ತೆ, ಅಶ್ವಗಂಧ ಪುತ್ರನ್ ಜೀವ ಕಾಂಬಿನೇಷನ್ ಇನ್ಫರ್ಟಿಲಿಟಿ ಕೇಸಸ್, ಗೈನಕಾಲಜಿ. ಶೆಲ್ಜಿಂದಲ್ಲಿ ಮೇನ್ಲಿ ನಾವು ಯೂಸ್ ಮಾಡ್ತೀವಿ ಗ್ಯಾಸ್ಟ್ರಿಕ್ ಆಸಿಡಿಟಿ, ಇಂಡೈಜೆಷನ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್. ಸ್ವಲ್ಪ ಬೇರೆ ಸ್ವಲ್ಪ ದೊಡ್ಡದಿದೆ ಮಲೈಂಜಿ ಅಂದರೆ ನಮ್ಮನೆ ಕ್ಯಾನ್ಸರ್ ಆದರೂ ನಾವು ಯೂಸ್ ಮಾಡ್ಬೋದು. ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ.
ಅದು ಕತ್ಲೆ ಆಗಿತ್ತಲ್ವ, ಹಾಗಾಗಿ ನಿಮಗೆ ಯಾವ ಅಂದರೆ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಬರೀ ಫೋಟೋಸ್ ತೆಕ್ಕೋಬೋದು ಅಷ್ಟೇ, ವೀಡಿಯೋ ಮಾಡೋಂಗಿದ್ದಿಲ್ಲ. ಹಾಗಾಗಿ ನಾನು ನಿಮ್ಗೆ ಗಿಡದ ಬಗ್ಗೆ ಹೇಳೋಕ್ಕಾಗಲ್ಲ, ಮಾಹಿತಿ ಕೊಡೋಕ್ಕಾಗಲ್ಲ ಇದರಲ್ಲಿ. ಅಲ್ಲೇ ಹೋಗ್ಬಿಟ್ಟು ನಾವು ಕೇಳಿಸ್ಕೋಬೇಕು. ಅಂದರೆ ನಮಗೆ ಯಾವ ಭಾಷೆ ಬರುತ್ತೋ ಆ ಭಾಷೆಯಲ್ಲಿ ಅವ್ರು ಅರ್ಥ ಆಗಂಗೆ ಹೇಳ್ತಾರೆ, ಯಾವ್ಯಾವ ಗಿಡದ ಬಗ್ಗೆ. ಅವ್ರು ಕ್ಲೀನಾಗಿ ಕನ್ನಡದ, ನಮಗೆ ಪಾಪ ಕನ್ನಡನ ಬರುತ್ತೆ ಅಂದಿದ್ದಕ್ಕೆ ಕನ್ನಡದಲ್ಲೇ ಅವ್ರು ಮಾಹಿತಿ ಕೊಟ್ಟರು. ಅದು ಮುಗಿಸ್ಕೊಂಡು ನಾವು ಹೋಗಿದ್ದು ಇದಕ್ಕೆ ಚಾಕ್ಲೇಟಿಂದು ಎಸ್ಟೇಟಿಗೆ ಅಲ್ಲ ಫ್ಯಾಕ್ಟ್ರಿಗೆ ಹೋದ್ವಿ, ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ನಾನು ಅಲ್ಲೇನು ವೀಡಿಯೋ ಮಾಡಿಲ್ಲ, ಯಾಕಂದರೆ ನಂಗೆ ಚಾಕ್ಲೇಟ್ ಅಷ್ಟೊಂದು ಇಷ್ಟ ಇಲ್ಲ, ಹಾಗಾಗಿ ಅದ್ರ ಬಗ್ಗೆ ನಂಗೆ ಇಂಟ್ರೆಸ್ಟು ಇದ್ದಿಲ್ಲ, ಹಾಗಾಗಿ ಇದು ಮಾಡಿಲ್ಲ. ಆಮೇಲೆ ಅನ್ನಿಸ್ತು ಚಾಕ್ಲೇಟ್ ತೊಗೊಂಡು ತಿಂದಾಗ ಎಷ್ಟು ಬೇಕಾದ್ರೆ ಅಲ್ಲಿ ಚಾಕ್ಲೇಟ್ ತಿನ್ಬೋದು, ಅದೇ ನಾವು ತಿನ್ನೋಕೆ ಹೋಗಿಲ್ಲ, ತೊಗೊಂಡ್ವಿ ಚಾಕ್ಲೇಟು, ತೊಗೊಂಡು ಬಂದ್ವಿ. ಆಮೇಲೆ ಬಂದಿದ್ದ ತಕ್ಷಣ ರೂಮ್ ಹತ್ರ ಬಂದು ಸ್ವಲ್ಪ ಕೂತ್ಕೊಂಡು ಆರಾಮಾಗಿ ಬಾಲ್ಕನಿಲಿ ರೆಸ್ಟ್ ತೊಗೊಂಡು, ಆಮೇಲೆ ಮತ್ತೇನು ಬೆಳಗ್ಗೆ ನಾವು ಆಟೋ ಇದ್ದಿದ್ದೆ ನಮಗೆ 7 ಗಂಟೆಗೆ ಅಂತ ಹೇಳಿದ್ವಿ. ಅವ್ರು ಬರೋವರೆಗೂ ಎಷ್ಟು 7:30 8 ಗಂಟೆ ಮಾಡಿದರು. ತಿಂಡಿ ತಿನ್ಕೊಂಡು ನಾವು ಹೋಗೋವರೆಗೂ 8:15 ಆಗೋಗಿತ್ತು. ಆದರೆ ಬೆಳಗ್ಗೆ ಒಂದು ಇದಕ್ಕೆ ಹೋದ್ವಿ, ಫ್ಲವರಿಂದು ಗಾರ್ಡನ್ ಥರ, ಅಂದರೆ ಬೇಬಿ ಸಿಟ್ಟಿಂಗ್ ಏನೋ ಹೇಳ್ತಾರೆ ಅದಕ್ಕೆ, ಆ ಸೈಡ್ ಹೋದ್ವಿ. ಆ ಫ್ಲವರ್ ನೋಡ್ತಾ ಇದ್ದರೆ ನಿಮಗೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಖುಷಿ ಸಿಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಇನ್ನೊಂದು ಇದರಲ್ಲಿ ಬ್ಲಾಗಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಡೇ ಹೇಗಿತ್ತು ಅಂತ ಹೇಳಿಬಿಟ್ಟು. ಇದು ಫಸ್ಟ್ ದಿನದ ಮಾತ್ರ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಫ್ಲವರಿಂದ ಇದ್ದಿತ್ತಲ್ವ ಅದೆಲ್ಲ ತೋರಿಸ್ತೀನಿ, ಏನೇನಿತ್ತು ಅಂತ ಹೇಳಿ ಮುನ್ನಾರಲ್ಲಿ. ಮತ್ತೊಂದು ಬ್ಲಾಗಲ್ಲಿ ಬೇಗ ಸಡನ್ನಾಗಿ ಮತ್ತೆ ಅಂದರೆ ಬೇಗ ಸಿಗೋಣ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್. ಈ ಫ್ಲವರ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಈ ಫ್ಲವರಲ್ಲಿ ನೋಡಿ, ನಮಗೆ ನಾವು ಕ್ರೀಮ್ ಯೂಸ್ ಮಾಡ್ತೀವಲ್ಲ, ಈ ಹೂವಿಂದ ಕ್ರೀಮ್ ಯೂಸ್ ಮಾಡ್ತಾರಂತೆ. ಅದ್ರ ಬೀಜದಿಂದ, ಫ್ಲವರ್ ಬೀಜದಿಂದ ಶಾಂಪೂ ಯೂಸ್ ಮಾಡ್ತಾರಂತೆ. ಅದು ನನಗೆ ಹೇಳಿದ್ರು, ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಆ ಫ್ಲವರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಇದೇ ಚಾಕ್ಲೇಟ್ ಫ್ಯಾಕ್ಟ್ರಿ.